ಸಂಪುಟ ಸರ್ಜರಿ ಆದ್ರೆ ತುಮಕೂರಿನಲ್ಲಿ ಯಾರಿಗೆ ಮಂತ್ರಿ ಪಟ್ಟ? ಮಂತ್ರಿ ರೇಸ್ನಲ್ಲಿರೋ ಜಯಚಂದ್ರ, ವಾಸಣ್ಣ, ಷಡಾಕ್ಷರಿ ಯಾರಿಗೆ ಸಿಗಲಿದೆ ಅವಕಾಶ? ರಾಜಣ್ಣಗೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್. ಎಸ್ ವೀಕ್ಷಕರೇ, ಬಿಹಾರ ಚುನಾವಣೆ ಮುಗಿದ ಬೆನ್ನಲ್ಲೇ ಕರ್ನಾಟಕ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ಧತೆ ನಡೆದಿದೆ. ಸುಮಾರು 12 ರಿಂದ 15 ಹಿರಿಯ ಸಚಿವರನ್ನ ಪಕ್ಷದ ಸಂಘಟನೆಗೆ ನಿಯೋಜಿಸಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಮುಂದಿನ 2.5 ವರ್ಷಗಳ ಆಡಳಿತವನ್ನ ದಕ್ಷ ಮತ್ತು ಪಾರದರ್ಶಕವಾಗಿ ನಡೆಸಲು ಕಾಂಗ್ರೆಸ್ ಹೈಕಮಾಂಡ್ ಸಕಲ ಸಿದ್ಧತೆ ನಡೆಸಿಕೊಳ್ತಾ ಇದೆ. ಹೌದು, ಮುಂದಿನ ವರ್ಷದ ಆರಂಭದಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಹಿರಿಯ ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜಿಸುವ ಚಿಂತನೆ ನಡೆದಿದೆ. ಅರ್ಹತೆ ಮತ್ತು ಅನುಭವವಿದ್ದರೂ ಸಚಿವ ಸ್ಥಾನ ಸಿಗದೆ ಕಾಯುತ್ತಿರುವ ಶಾಸಕರಿಗೆ ಅವಕಾಶ ಕಲ್ಪಿಸಲು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಲೆಕ್ಕಾಚಾರ ನಡೆಯುತ್ತಿದೆ. ಸುಮಾರು 30 ತಿಂಗಳ ಅಧಿಕಾರಾವಧಿ ಮುಗಿಯುವ ನವೆಂಬರ್ ತಿಂಗಳಲ್ಲೇ ಈ ಸಂಪುಟ ಸರ್ಜರಿ ನಡೆಯುವ ಸಾಧ್ಯತೆ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಕಾಂಗ್ರೆಸ್ ಪಕ್ಷದಿಂದ 7 ಶಾಸಕರು ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತುಮಕೂರು ಮಹತ್ವದ ಪಾತ್ರ ವಹಿಸಲಿದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗಾಗಿ ದುಡಿದ ಘಟಾನುಘಟಿ ನಾಯಕರುಗಳಿದ್ದಾರೆ. ಈಗಾಗಲೇ ಜಿಲ್ಲೆಗೆ ಗೃಹ ಮಂತ್ರಿ ಸ್ಥಾನ ಸಿಕ್ಕಿದ್ದು ಜಿ ಪರಮೇಶ್ವರ್ ಸಿಎಂ ರೇಸ್ನಲ್ಲಿರೋ ನಾಯಕರಾಗಿದ್ದಾರೆ. ಮತ್ತೊಂದು ಕಡೆ ಮಧುಗಿರಿ ಶಾಸಕ ಸಿಎಂ ಬಲಗೈ ಬಂಟ ಎಂದು ಕರೆಸಿಕೊಳ್ಳುವ ಕೆಎನ್ ರಾಜಣ್ಣನನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದು ತುಮಕೂರಿನಲ್ಲಿ ಅನೇಕ ಬೆಳವಣಿಗೆಗೆ ಕಾರಣವಾಗಿದೆ. ಅಹಿಂದ ನಾಯಕರಾಗಿರೋ ರಾಜಣ್ಣಗೆ ಮರಳಿ ಮಂತ್ರಿ ಸ್ಥಾನ ಕೊಡದಿದ್ದರೆ ಜಿಲ್ಲೆಯಲ್ಲಿ ಮುಂದಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಡ್ಯಾಮೇಜ್ ಆಗಲಿದೆ ಎಂಬ ರಿಪೋರ್ಟ್ ಹೈಕಮಾಂಡ್ ಅಂಗಳ ತಲುಪಿದೆ. ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಸರ್ಕಾರ ರಚನೆ ಆದಾಗಿಂದಲೂ ಮಂತ್ರಿ ಸ್ಥಾನವನ್ನ ಕಾಯ್ದು ಕುಳಿತಿರುವ ನಾಯಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಿರಾ ಶಾಸಕರಾಗಿರೋ ಕಾಂಗ್ರೆಸ್ ಹಿರಿಯ ನಾಯಕ ಟಿಬಿ ಜಯಚಂದ್ರ. ಈಗಾಗಲೇ ಟಿಬಿಜೆಗೆ ದೆಹಲಿ ವಿಶೇಷ ಪ್ರತಿನಿಧಿ ಸ್ಥಾನ ಕೊಟ್ಟು ಸುಮ್ಮನಾಗಿಸಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹೊಸದೊಂದು ತಲೆನೋವು ಶುರುವಾಗಿದೆ. ಟಿಬಿ ಜಯಚಂದ್ರ ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ವಂಚಿಸಿದ್ರೆ ಕಾಂಗ್ರೆಸ್ಗೆ ಕುಂಚಿಟಿಗ ಒಕ್ಕಲಿಗರ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಆತಂಕ ಕೂಡ ಇದೆ. ಇನ್ನು ತಿಪಟೂರಿನ ಶಾಸಕ ಕೆ ಷಡಾಕ್ಷರಿಯು ಕೂಡ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದು ಕೆಎನ್ ರಾಜಣ್ಣ ಜೊತೆಗಿನ ಸಮಕಾಲೀನ ಲೀಡರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವ ಕೆ ಷಡಾಕ್ಷರಿ ಮೊದಲಿನಿಂದಲೂ ಸಹಕಾರ ಖಾತೆ ಮೇಲೆ ಕಣ್ಣಿಟ್ಟಿರುವುದು ಗುಟ್ಟಾಗಿ ಉಳಿದಿಲ್ಲ. ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಸಚಿವ ಆಕಾಂಕ್ಷಿಯಾಗಿರುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಏನದು ನೋಡೋರ್ಗೆ ಅಷ್ಟೇ, ಮಾಡೋರ್ಗೇನಲ್ಲ. ಆಗ್ತಿದ್ದೆ ಯಾರೋ ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಅಲ್ಲ, ಡೆಮಾಕ್ರಸಿನಲ್ಲಿ ಎಲ್ಲರಿಗೂ ಆಸೆ ಅಧಿಕಾರ ಇದ್ದೇ ಇರ್ತದೆ. ಮಾಡಿದ್ದಾರೆ ಅಷ್ಟೇ. ಸಚಿವ ಸ್ಥಾನ ಈಗ ಅದು ಪ್ರಸ್ತುತ ಅಲ್ಲ. ಸಚಿವ ಸ್ಥಾನ ಮಾಡ್ಬೇಕಾದ್ರೆ ಕೇಳಿದಾಗ ಮಾಡ್ತೀವಿ. ರೀಸೇಬಲ್ ಆದರೆ ಇನ್ನೊಂದಾದರೆ ಅವಾಗ ನಾವು ಸೀನಿಯರ್ಟಿ ಇದ್ದೀವಿ, ಮಾಡ್ತಾರೆ. ಹಿಂದೆ ಅನೌನ್ಸ್ ಮಾಡಿ ನೋಡೋಣ ಯಾವ ಮಂತ್ರಿಗೆ ಆಕಾಂಕ್ಷಿ ಖಾತೆ ಯಾವ್ದು ಕೊಡ್ತಾರೆ ನೋಡೋಣ. ಅದಕ್ಕಿಂತ ಒಳ್ಳೇದಾಗ ಕೊಡ್ಬೋದು. ನೋಡೋಣ. ಸುಮ್ಮನೆ ನೋಡ್ರಿ, ಈಗ ನನಗೆ ಆತನ ಹೇಳಿದ್ರೆ ಕೇಳಲ್ಲ. ನಾನು ಏನು ಮಾಡೋಣ? ಯಾವ ಕ್ರಾಂತಿ ಆಗುತ್ತೆ? ಯಾವ ಕ್ರಾಂತಿನೂ ಆಗಲ್ಲ. ಎಲ್ಲರಿಗೂ ಭ್ರಾಂತಿ ಬಿಟ್ಬಿಡಿ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ಯಾವುದೇ ಕಾರಣದಿಂದ ಸರ್ಕಾರ ಬದಲಾವಣೆ ಆಗಲ್ಲ. 136 ಸೀಟ್ ಇಟ್ಕೊಂಡು ನಾವು ಬೇರೆ ಏನಾಗ್ತೀವಿ ಅಂದರೆ ಜನ ನಮ್ಮನ್ನು ಬಿಡ್ತಾರ?
ಇನ್ನು ಗುಬ್ಬಿ ಶಾಸಕ ಸೋಲಿಲ್ಲದ ಸರದಾರ ಎಂದೇ ಕರೆಸಿಕೊಳ್ಳುವ ಎಸ್ಆರ್ ಶ್ರೀನಿವಾಸ್ ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಸರಿಯಾದ ಸ್ಥಾನಮಾನ ಸಿಗದೆ ಅಂತರಾಳದಲ್ಲೇ ಬೇಸರವನ್ನಿಟ್ಟುಕೊಂಡಿದ್ದಾರೆ. ವಾಸಣ್ಣನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಉನ್ನತ ಸ್ಥಾನ ನೀಡುವ ಭರವಸೆ ನೀಡಿದ್ರು. ಸದ್ಯಕ್ಕೆ ಎಸ್ಆರ್ ಶ್ರೀನಿವಾಸ್ ರನ್ನ ಕೆಎಸ್ಆರ್ಟಿಸಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿರುವ ಕಾಂಗ್ರೆಸ್ ಮುಂದೇನು ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಸಂಪುಟ ವಿಸ್ತರಣೆ ತುಮಕೂರು ಜಿಲ್ಲೆಯಲ್ಲಿ ಗರಿಗೆದರಿದ್ದು ಮಂತ್ರಿ ಸ್ಥಾನದ ರೇಸ್ ತುಂಬಾನೇ ಜೋರಾಗಿರುವುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜೆಡಿಎಸ್ ಬಿಟ್ಟು ಬಂದಿರುವ ಮತ್ತೊಬ್ಬ ನಾಯಕ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ಗೆ ಹಾಗೂ ಬಿಜೆಪಿ ತೊರೆದು ಬಂದಿರೋ ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ಗೆ ನಿಗಮ ಮಂಡಳಿ ಸ್ಥಾನವನ್ನು ಎಂಎಲ್ಸಿ ಸ್ಥಾನವನ್ನು ಕೊಡಬೇಕಾದ ಅನಿವಾರ್ಯತೆ ಡಿಸಿಎಂ ಡಿಕೆಶಿ ಹೆಗಲೇರಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.